ಮುದ್ದೆ ಕಾರಣ ಇವನು ನನಗೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬೆಳಗ್ಗೆ ನನ್ನ ಕೆಲಸಗಳನ್ನ ಮುಗಿಸ್ಕೊಂಡು ಸ್ವಲ್ಪ ಹಿಟ್ಟುಗಳನ್ನ ಜರಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕೂತಿದ್ದೆ. ಗೊಂಬೆ ಎದ್ದೇಳೋಷ್ಟರಲ್ಲಿ ಮಾಡ್ಕೊಂಬಿಡೋಣ ಬೇಗ ಅಂತೇಳಿ. ಗೊಂಬೆ ಎದ್ದಿದ್ರೆ ಅವಳು ಹಿಟ್ಟಲ್ಲಿ ಆಟ ಆಡೋದು ಮತ್ತು ಮನೆ ತುಂಬ ಎಲ್ಲ ರಂಪ ಮಾಡಿಬಿಡ್ತಾಳೆ ಅಂತೇಳ್ಬಿಟ್ಟು ಅವಳು ಎದ್ದೇಳೋಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಕಸ ಗುಡಿಸಿನೆಲ್ಲ ಒರೆಸಿ ಫಸ್ಟು ಇವಾಗ ಹಿಟ್ಟನ್ನೆಲ್ಲ ಜರಡಿ ಮಾಡಿಕೊಂಡು ಬಾಕ್ಸ್ಗಳಿಗೆ ಸ್ಟೋರ್ ಮಾಡ್ಕೊಂಬಿಡೋಣ. 1 ತಿಂಗಳು ಇಲ್ಲ 15 ಡೇಸ್ವರೆಗೂ ನನಗೆ ಆಗಿಬಿಡುತ್ತೆ ಅಂತೇಳಿ ಜರಡಿ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಜೋಳದ ಹಿಟ್ಟು, ಈ ಥರ ಹಿಟ್ಟುಗಳನ್ನೆಲ್ಲ ಜರಡಿ ಮಾಡ್ಕೊಂಬಿಟ್ಟು ಬಾಕ್ಸ್ಗಳಿಗೆ ಸ್ಟೋರ್ ಮಾಡ್ಕೊಂಬಿಡ್ತೀನಿ. ಅಷ್ಟರೊಳಗೆ ಗೊಂಬೆ ಕೂಡ ಎದ್ಬಿಟ್ಲು. ಹಿಟ್ಟನ್ನ ನೋಡಿ ಒಂದು ಸ್ವಲ್ಪ ಖುಷಿ ಆಗ್ಬಿಡ್ತೊಳಗೆ ಆಟ ಆಡೋಕ್ಕೆ ಸಿಕ್ಬಿಡ್ತು ಅಂತೇಳಿ. ಬಾಯ್ ಅಲ್ಲಿ ಇದು ಮಾಡಬೇಡ, ತಗ ಒಂದು ತಟ್ಟೆ ತಗ. ಎಲ್ಲಿಡಬೇಕು? ಮಮ್ಮಿ ಲವ್ ಯು ಹೇಳು. ಹೆಂಗೆ ಲವ್ ಯು ಹೇಳೋದು? ಹೆಂಗೆ? ಹೇಳು. ಐ ಲವ್ ಯು ಟು ಬಂಗಾರಿ. ಹಿಟ್ಟೆಲ್ಲ ಜರಡಿ ಮಾಡ್ಕೊಂಡಾಯಿತು. ಎಲ್ಲ ಬಾಕ್ಸ್ಗಳಿಗೆ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಒಂದು 15 ದಿನ 1 ತಿಂಗಳ ತನಕ ಜರಡಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ಎಲ್ಲ ಬಾಕ್ಸ್ಗಳಿಗೆ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ಬಾಕ್ಸ್ಗಳಿಗೆ ನನ್ನ ಕೈಗೆ ಇಟ್ಕೊಳ್ಳೋಂಥ ಬಾಕ್ಸ್ಗಳು ಮಾತ್ರ ಚಿಕ್ಕ ಚಿಕ್ಕ ಬಾಕ್ಸ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಹಿಟ್ಟುಗಳನ್ನ ಹಾಕ್ಕೊಂಡಿದ್ದೀನಿ. ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು ಈ ಥರ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಇವಾಗ ತುಂಬ ದಿನ ಆಯಿತು ನಾನು ರಾಗಿ ರೊಟ್ಟಿ ಮಾಡಿಬಿಟ್ಟು. ಅದಕ್ಕೋಸ್ಕರ ಇವತ್ತು ರಾಗಿ ರೊಟ್ಟಿನ ಟ್ರೈ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂತು ರಾಗಿ ರೊಟ್ಟಿ. ನಾನು ಯಾವಾಗಲೂ ರಾಗಿ ಹಿಟ್ಟಿಂದ ಮುದ್ದೆ ಮಾತ್ರ ಮಾಡ್ತಾಯಿದ್ದೆ. 1-2 ಸರಿ ರಾಗಿ ರೊಟ್ಟಿ ಮಾಡಿದ್ದೀನಿ. ಕಷ್ಟ ಏನು ಅನಿಸಲ್ಲ. ನಾವು ಸೇಮ್ ನಾವು ಜೋಳದ ರೊಟ್ಟಿ ಹೇಗೆ ಮಾಡ್ತೀವಲ್ಲ ಅದೇ ಥರನೇ ರಾಗಿ ರೊಟ್ಟಿ ಕೂಡ ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಇರುತ್ತೆ ಅಷ್ಟೇ. ರಾಗಿ ರೊಟ್ಟಿಗೆ ಕಾಂಬಿನೇಷನ್ನಾಗಿ ನಾನು ಬೆಂಡೆಕಾಯಿ ಹುಳಿ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಬೆಂಡೆಕಾಯಿ ಹುಳಿ. ಸ್ವಲ್ಪ ಲೈಟಾಗಿರಲಿ ಬೆಳಗ್ಗೆನೇ ಅಂತೇಳ್ಬಿಟ್ಟು ಮಧ್ಯಾಹ್ನ ಟೈಮಿಗೆ ಬೇರೆ ಮಾಡ್ಕೊಂಡ್ರೆ ಆಯಿತು. ಬೆಳಗ್ಗೆ ಟೈಮಿಗೆ ಸಿಂಪಲ್ ಆಗಿರಲಿ ಅಂತೇಳಿ ಬೆಂಡೆಕಾಯಿ ಪಲ್ಯ ಮತ್ತು ರಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಗೊಂಬೆ ಅಂಗನವಾಡಿಗೆ ಕೂಡ ಹೋಗಬೇಕಾಗಿತ್ತು ಇವತ್ತು. 1-2 ಸರಿ ಫೋನ್ ಮಾಡಿದ್ರು ಫುಡ್ ಇಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ನಾನೇ ಹೋಗಿರಲಿಲ್ಲ, ಸ್ವಲ್ಪ ಬೇರೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಇವತ್ತು ಬೇಗ ಕೆಲಸ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿ ಹೋಗಿ ಬರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಮನೆಯಿಂದ ಸ್ವಲ್ಪ ದೂರ ಅಷ್ಟೇ, ಒಂದು 10 ಹೆಜ್ಜೆ ಆಗ್ಬೋದು ಅಷ್ಟೇ. ಹೋಗಿ ಬರೋಣ ಅಂಥೇಳಿ ಹೋಗ್ತಾಯಿದ್ದೀನಿ. ಅದಕ್ಕೋಸ್ಕರ ಬೆಳಗ್ಗೆ ಬೇಗ ತಿಂಡಿ ಆಯಿತು ಅಂತಂದರೆ ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಹೋಗೋಷ್ಟರಲ್ಲಿ ಒಂದು 11:30 ಗಂಟೆ ಆಗಿಬಿಡುತ್ತೆ. ಒಂದು ಸ್ವಲ್ಪ ಹೊತ್ತಲ್ಲಿ ಕೂತಿದ್ದು ಬರೋಣ ಅಂತೇಳಿ ಬೇಗ ಮಾಡ್ಕೊತಾ ಇದ್ದೀನಿ.
ರಾಗಿ ಹಿಟ್ಟನ್ನ ಸರಿ ಮಾಡಿಬಿಟ್ಟು ಹಾಗೆ ಬಿಟ್ಟಿದ್ದೆ ಸ್ವಲ್ಪ ತಣ್ಣಗಾಗಲಿ ಅಂತೇಳಿ. ಪಲ್ಯ ಎಲ್ಲ ಮಾಡಿ ಬರುವಷ್ಟರಲ್ಲಿ ಸ್ವಲ್ಪ ತಣ್ಣಗೆ ಆಗಿತ್ತು. ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಎಲ್ಲೂ ಕೂಡ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ನಾದ್ಕೊಂಡು ಬಂದಾಗ ರೊಟ್ಟಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದರದ್ದು ಹೇಗಿರುತ್ತೆ ಕನ್ಸಿಸ್ಟೆನ್ಸಿ ಹಿಟ್ಟಿಂದು ಅಂತಂದರೆ ಚಪಾತಿ ಹಿಟ್ಟು ನಾವು ಯಾವ ರೀತಿಯಾಗಿ ಕಲಿಸ್ಕೊತೀವಲ್ಲ ಅದೇ ರೀತಿಯಾಗಿ ಆಗಿತ್ತು. ಒಂಚೂರು ಕೂಡ ಎಲ್ಲೂ ಹರಿಯೋದಿಲ್ಲ, ಆ ಥರ ಆಗುತ್ತೆ. ನಾನು ಅಷ್ಟು ಪ್ರೆಷರ್ ಹಾಕಿ ಒತ್ತಿದ್ರು ಕೂಡ ಎಲ್ಲೂ ಕೂಡ ಹರಿದಿಲ್ಲ. ಇದು ತುಂಬಾ ಚೆನ್ನಾಗಿತ್ತು. ಈ ಥರ ನಾವು ಜೋಳದ ರೊಟ್ಟಿ ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಒತ್ತಿದ್ವಿ ಅಂತಂದರೆ ಹರಿಬೋದೇನೋ ಗೊತ್ತಿಲ್ಲ. ಬಟ್ ರಾಗಿ ರೊಟ್ಟಿ ಒಂಚೂರು ಕೂಡ ಹರಿದಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಪಕ್ಕದಲ್ಲಿ ಹಂಚು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಒಂದು 5ರಿಂದ 10 ರೊಟ್ಟಿನ ಆರಾಮಾಗಿ ಹಿಟ್ಟಲ್ಲಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನಾವು ಜೋಳದ ರೊಟ್ಟಿನ ಯಾವ ಥರ ಬೇಯಿಸ್ತೀವಲ್ಲ ಅದೇ ರೀತಿಯಾಗಿ ಒಂದು ಸೈಡ್ ರೊಟ್ಟಿಗೆ ನೀರನ್ನು ಹಚ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ. ಬೆಳಗ್ಗೆ ಟೈಮು ಸ್ವಲ್ಪ ತಿಂಡಿ ಎಲ್ಲ ಅವಾಯ್ಡ್ ಮಾಡಿ, ರೈಸ್ ಐಟಮ್ನ ಅವಾಯ್ಡ್ ಮಾಡಿ, ಈ ಥರ ರೊಟ್ಟಿ ಆಯಿತು, ಚಪಾತಿ ಆಯಿತು, ಈ ಥರ ಮಾಡ್ಕೊಳೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಬಾಡಿ ಕೂಡ ಫಿಟ್ಟಾಗಿರುತ್ತೆ. ನಮ್ಮನೆಲ್ಲ ನಮ್ಮ ಹಸ್ಬೆಂಡ್ಗೆ ಹೆಂಗೆ ಅಂತಂದರೆ ಬೆಳಗ್ಗೆ ಟೈಮ್ ಈ ಥರ ರೊಟ್ಟಿ ಚಪಾತಿ ಎಲ್ಲ ಇಷ್ಟಪಡಲ್ಲ ಅವರು. ಅವರಿಗೆ ರೈಸ್ ಐಟಮ್ಮು ಅದು ಆಯಿತು ಅಂದರೆ ತುಂಬಾ ಇಷ್ಟಪಡ್ತಾರೆ. ಮತ್ತು ದೋಸೆ ಕೂಡ ಇಷ್ಟಪಡಲ್ಲ. ದೋಸೆ, ಪಡ್ಡು, ಇಡ್ಲಿ ಈ ಥರ ಯಾವುದೂ ಇಷ್ಟಪಡಲ್ಲ. ರೈಸ್ ಐಟಮ್ ಮಾತ್ರ ಇಷ್ಟಪಡೋದು ಅವರು. ಅವರಿಗೋಸ್ಕರ ಬೆಳಗ್ಗೆ ನಾನು ಏನು ಮಾಡ್ತೀನಿ, ಕೆಲವೊಂದು ಸರಿ ರೈಸ್ ಐಟಮ್ನೇ ಮಾಡಿಬಿಡ್ತೀನಿ. ಇವಾಗ ಬೆಳಗ್ಗೆ ತಿಂಡಿಗೆ ನಾನು ರಾಗಿ ರೊಟ್ಟಿ, ಬೆಂಡೆಕಾಯಿ ಹುಳಿ ಮತ್ತು ಸೈಡ್ ಡಿಶ್ಶಾಗಿ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಮೂಲಂಗಿ ಮತ್ತು ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು, ಹೆಲ್ತಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು. ಟಿಫನೆಲ್ಲ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಗೊಂಬೆನ ಅಂಗನವಾಡಿ ಕರ್ಕೊಂಬಂದಿದ್ದೀನಿ. ಅವಳಂತೂ ಅಂಗನವಾಡಿ ಬರೋಕ್ಕೆ ತುಂಬಾ ಖುಷಿ ಪಡ್ತಾಳೆ. ಹಾಗೆ ಅಲ್ಲೆಲ್ಲ ಫ್ರೆಂಡ್ ಮಾಡ್ಕೊಂಬಿಡ್ತಾಳೆ. ಹುಡುಗರನ್ನೆಲ್ಲ ಫ್ರೆಂಡ್ ಮಾಡಿಕೊಂಡು ಇಲ್ಲೇ ಇರ್ತೀನಿ ಮಮ್ಮಿ ಅಂತ ಹೇಳ್ತಾಳೆ. ನಾನೇ ಬಿಡಲ್ಲ. ಇನ್ನು ಅವಳಿಗೆ 3 ವರ್ಷ ಕಂಪ್ಲೀಟ್ ಆಗಿಲ್ಲ, ಅದಕ್ಕೋಸ್ಕರ ನಾನೇ ಬಿಟ್ಟಿಲ್ಲ. ನೆಕ್ಸ್ಟ್ ಇಯರಿಂದ ಕಳಿಸ್ತೀನಿ, ಅಂಗನವಾಡಿ ಕಳಿಸ್ತೀನಿ. ನಾನು ಸೈನೆಲ್ಲ ಮಾಡಿಬಿಟ್ಟು ಗೊಂಬೆದು ವೆಯ್ಟು ಮತ್ತು ಹೈಟೆಲ್ಲ ಚೆಕ್ ಮಾಡಿಕೊಂಡು ಫುಡ್ ಇಸ್ಕೊಂಡು ಗೊಂಬೆನ ಕರ್ಕೊಂಬರ್ತೀನಿ ಮನೆಗೆ. ಅವಳಂದ್ರೆ ನಾನು ಬರೋಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ಲು. ನಾನೇ 1 ಅವರ್ ಅಲ್ಲೇ ಕೂತಿದ್ದು, ಅವಳಿಗೆ ಸಾಕು ಅನ್ನೋಷ್ಟು ತನಕ ಅಲ್ಲೇ ಕೂತಿದ್ದು. ಆಮೇಲೆ ಮನೆ ಕರ್ಕೊಂಬಂದೆ. ಬಂಗಾರ ಏನಿಲ್ಲದು ಎದ್ದ ಮೇಲೆ ಎದ್ದ ನೀನು ರೋಡ್ನೆಲ್ಲ ಕುತ್ಕೊಂಡು ಇಪ್ಪರ ಕೆನ್ನಿಟ ಹಾಕೆ ಗೊಂಬೆನ ಅಂಗನವಾಡಿಯಿಂದ ಕರ್ಕೊಂಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವಳನ್ನ ಕೂಡ ಮಲಗಿಸಿದ್ದೀನಿ. ಹಸ್ಬೆಂಡ್ಗೆ ಊಟಕ್ಕೆ ನಾನು ಬೆಂಡೆಕಾಯಿ ಪಲ್ಯ ಮತ್ತು ರೈಸ್ ಹಾಕ್ಕೊಟ್ಟಿದ್ದೀನಿ, ಅದೇ ಇತ್ತು ಅಂತೇಳ್ಬಿಟ್ಟು ನಾನು ಸ್ವಲ್ಪ ರೈಸ್ಗೆ ಚಟ್ನಿ ಪುಡಿ ಹಾಕ್ಕೊಂಡು ಕೊಬ್ಬರಿ ಚಟ್ನಿ ಇದು, ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ಬಾಣಂತಂದಲ್ಲಿ ನಮ್ಮಮ್ಮ ಜಾಸ್ತಿ ಇದನ್ನೇ ಕೊಡ್ತಾಯಿದ್ರು, ನಂಗೆ ಅದೇ ನೆನಪಾಗ್ತಾಯಿತ್ತು. ಬಾಣಂತಂದಲ್ಲಿ ನನಗೆ ಆಲ್ ಟೈಮ್ ಫೇವ್ರೇಟ್ ಅಂದರೆ ಇದೇ. ನನಗೂ ನಮ್ಮ ಅಕ್ಕಂಗೂ ಇದೆ ಜಾಸ್ತಿ ಇಷ್ಟಪಡೋದು ನಾವು. ಇವಾಗಲೂ ಕೂಡ ಮನೆಯಲ್ಲಿ ಯಾವಾಗಾದ್ರು ಅಡುಗೆ ಮಾಡಿಲ್ಲ ಅಂತಂದಾಗ, ಅಂದರೆ ಸಾಂಬಾರಿಂದ ಇಲ್ಲ ಅಂತಂದಾಗ ಇದೇ ಮಾಡ್ಕೊಂಡು ತಿಂತೀವಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸಂಜೆ ಟೈಮು ಸ್ವಲ್ಪ ಗೊಂಬೆನ ಹೊರಗೆ ಕರ್ಕೊಂಬಂದಿದ್ದೀನಿ, ಪಾರ್ಕ್ ಕರ್ಕೊಳ್ಳೋಣ ಅಂತೇಳ್ಬಿಟ್ಟು ಕರ್ಕೊಂಬಂದಿದ್ದೀನಿ. ಅವಳಿಗೆ ಏನಂತಂದರೆ ಪಾರ್ಗೆ ಕರ್ಕೊಂಡೋದ್ರೆ ಬರೀ ಆಟ ಆಡೋದೇ ಹುಚ್ಚು ಅವಳಿಗೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಅವಳಿಗೂ ಕೂಡ ಟೈಮ್ ಪಾಸ್ ಆಗುತ್ತೆ, ಫ್ರೆಶ್ ಆಗುತ್ತೆ ಮೈಂಡು ಅಂತೇಳ್ಬಿಟ್ಟು ಬಂದಿದ್ದೀವಿ. ಹಾಗೆ ಒಂದು ಸ್ವಲ್ಪ ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ಕೊಂಡು ಇವಾಗ ಪಾರ್ಕಿಗೆ ಹೋಗ್ತೀವಿ. ಈ ಪಾರ್ಕು ಮನೆ ಹತ್ರನೇ ಇರೋದು, ಅಂದರೆ ಮನೆಯಿಂದ ಸ್ವಲ್ಪ ದೂರನೇ ಆಗುತ್ತೆ. ಬೈ ವಾಕ್ ಕೂಡ ಬರ್ಬೋದು. ಹಸ್ಬೆಂಡ್ ಜೊತೆ ಇವತ್ತು ಪಾರ್ಕಿಗೆ ಬಂದಿದ್ದೀವಿ. ಫಸ್ಟ್ ಟೈಮ್ ಈ ಪಾರ್ಕಿಗೆ ಬರ್ತಿರೋದು ನಾವು. ಹಾಗೆ ಗೊಂಬೆಗೆ ಆಟ ಆಡಿಸ್ಕೊಂಡು ಮನೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಬಿಡು, ಕೆಳಗಿಡು ಅಷ್ಟೇ. ನೀನು ಒಬ್ಬಳೆ ಕೂತ್ಕೊಂಡು ತೂಗ್ಬೇಕು. ಹಂಗೆ ಹಿಡ್ಕ ಗಟ್ಟಿಗೆ ನಿಧಾನಕ್ಕೆ ತೂಗ್ರಿ. ಅಲ್ಲ ರೀ, ಸಂಜೆ ಟೈಮಿಗೆ ಬೇಜಾರಾದಾಗ ಬರೋಕ್ಕೆ ಚೆನ್ನಾಗಿತ್ತಲ್ಲ.
ನಾನಂತ ಅಷ್ಟೇ ಸೌಂಡ್ ಆಗುತ್ತಮ್ಮ, ಏನಾಗಲ್ಲ. ಸಂಜೆ ಪಾರ್ಕೆಲ್ಲ ಹೋಗಿ ಬಂದು ಕಾಫಿ ಮಾಡ್ಕೊಂಡು ಕುಡಿದು ಟಿ ವಿ ನೋಡ್ಕೊಂಡು ಕೂತಿದ್ವಿ. ನೈಟ್ ಊಟಕ್ಕೆ ನಾನು ಇವಾಗ ಮುದ್ದೆ ಮತ್ತು ಎಗ್ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗೈತೆ ಎಗ್ ಸಾಂಬಾರು. ಎಗ್ ಸಾಂಬಾರಿಗೆ ನಾನು ಕಾಯಿ ತುರಿ, ಹಾಗೆ ಬೆಳ್ಳುಳ್ಳಿ, ಹುರ್ಗಡ್ಲೆ, ಒಂದು ಸ್ವಲ್ಪ ಸಾಂಬಾರು ಪುಡಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಹುಣ್ಸೆಹಣ್ಣು ಇತ್ತಂದರೆ ಹುಣ್ಸೆಹಣ್ಣು ಕೂಡ ಹಾಕ್ಕೋಬೋದು. ನಾನಲ್ಲಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಈ ಸಾಂಬಾರು ನಾನು ಬೇರೆಯಿಂದ ಕಲ್ತಿರೋದು. ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಸಾಂಬಾರು. ಯಾವಾಗಾದ್ರೂ ಬೇಜಾರಾದಾಗ ನಾನು ಮುದ್ದೆಗೆ ಈ ಥರ ಸಾಂಬಾರು ಮಾಡ್ಕೊತೀನಿ. ಹಸ್ಬೆಂಡ್ ಕೂಡ ಇಷ್ಟಪಟ್ಟು ತಿಂತಾರೆ. ಯಾವಾಗಾದ್ರೂ ಅವರು ಕೂಡ ಕೇಳ್ತಾರೆ ಎಗ್ ಸಾಂಬಾರು ಮಾಡು ಅಂತ ಹೇಳ್ಬಿಟ್ಟು, ಆವಾಗ ಈ ಥರ ಟ್ರೈ ಮಾಡ್ತೀನಿ. ತುಂಬ ಸಿಂಪಲ್ ಇದೆ ಎಗ್ ಸಾಂಬಾರು ಮಾಡೋದು. ಮಸಾಲೆ ಎಲ್ಲ ರುಬ್ಕೊಂಡು ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿ ಮೊಟ್ಟೆಗಳನ್ನ ಒಡೆದಾಕಿದರೆ ಆಯಿತು. ಅದು ಬೇಯೋ ತನಕ ಸ್ವಲ್ಪ ವೆಯ್ಟ್ ಮಾಡ್ಕೋಬೇಕು. ಅದು ಬೆಂದಿಲ್ಲ ಅಂತಂದಾಗ ಸೇರಿಸಿ ಹಾಗೆ ಎದ್ಬಿಡುತ್ತೆ ಎಗ್ಗಲ್ಲಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಿದ್ನ, ಒಂದು 20 ಮಿನಿಟ್ಸ್ ಆದರೂ ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಯುವಾಗ ಮೊಟ್ಟೆಗಳನ್ನ ಒಡೆದಾಕೋಬೇಕು. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ನೆಕ್ಸ್ಟ್ ವ್ಲಾಗ್ಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ವ್ಲಾಗ್ಸ್ನ. ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಾನು ಮಾಡುವಂಥ ರೆಸಿಪಿಗಳು ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸೋ. ಇವಾಗ ಸಾಂಬಾರು ಕೂಡ ರೆಡಿ ಆಯಿತು, ಮುದ್ದೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಈ ಸಾಂಬಾರು ಮಾಡೋದು. ಏನಂತಂದರೆ ಬೇರೆ ಸಾಂಬಾರು ಮಾಡ್ತೀವಲ್ಲ ಆ ಥರ ಏನು ಕಷ್ಟ ಇಲ್ಲ. ತುಂಬ ಸಿಂಪಲ್ಲಾಗಿ ಮಸಾಲೆ ರುಬ್ಕೊಳ್ಳೋದು, ಒಗ್ಗರಣೆ ಹಾಕೋದು, ಒಂದು 20 ನಿಮಿಷ ಕುದಿಸಿ ಅದಕ್ಕೆ ಮೊಟ್ಟೆ ಒಡೆದಾಕೋದು ಅಷ್ಟೇ. ತುಂಬ ಸಿಂಪಲ್ಲಾಗಿ ತುಂಬ ಕ್ವಿಕ್ಕಾಗಿ ಸಾಂಬಾರು ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ವೀಕ್ಲಿ 1 ಟೈಮ್ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ನೈಟ್ ಊಟಕ್ಕೆ ಮುದ್ದೆ ಮತ್ತು ಎಗ್ ಸಾಂಬಾರು ಕೂಡ ರೆಡಿ ಆಯಿತು. ಇಲ್ಲಿಗೆ ಈ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ನನ್ನ ವ್ಲಾಗ್ಸ್ ನೋಡ್ತಾರೆ, ನನಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವತ್ತೂ ಕೂಡ ಹೀಗೆ ಇರಲಿ. ಪ್ಲೀಸ್ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನನ್ನ ವ್ಲಾಗ್ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಅಲ್ಲಿ ತನಕ ನನ್ನ ವ್ಲಾಗ್ಸ್ ನೋಡ್ತಾರೆ. ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಬೈ ಬಾಯ್.